ಪೂರ್ತಿ ನನ್ನ ಮಹಿಮೆಯಿಂದ ತುಂಬಲ್ಪಡುತ್ತ. ನನ್ನ ಮಹಿಮೆ ಇಳಿದು ಬರುವಾಗ ಆ ಬೆಟ್ಟದ ಪಕ್ಕದಲ್ಲಿ ಒಬ್ಬರು ಇರಬಾರ್ದು. ಆ ಮಹಿಮೆ ಭಯಂಕರ, ಆ ಮಹಿಮೆ ಭಯಂಕರ. ಆ ಮಹಿಮೆಯಲ್ಲಿ ನಾನು ಪ್ರಕಟ ಆಗ್ತೇನೆ. ಹಲ್ಲೆಲೂಯಾ. ಮಹಿಮೆಯಲ್ಲಿ ಪ್ರಕಟ ಆಗೋ ದೇವರು ಯಾರಾದರೂ ಇದ್ರೆ ಅದು ಒಬ್ಬರು ಮಾತ್ರವೇ. ನಾನು ನೀನು ಆರಾಧಿಸುವಂತ ತ್ರಿಯೇಕ ದೇವರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಸರಿ, ಸಂದೇಶದ ಕಡೆಗೆ ಹೋಗೋಕ್ಕಿಂತ ಮುಂಚೆ ಆರಾಧನೆಯಲ್ಲಿ ಪಾಶ್ರಮನನ್ನ ದೇವರು ನಡೆಸಿದರು, ಉಪಯೋಗಿಸಿದರು. ಅದಕ್ಕೋಸ್ಕರವೇ ಪ್ರಾರಂಭದಲ್ಲಿ ಇನ್ನೇನು ದೇವರ ಆತ್ಮನ ನಡೆಸುವಿಕೆನ ಆಗಿಲ್ಲ. ಆ ಮೂಮೆಂಟ್ನಲ್ಲಿ ದೇವ್ರು ಮಾತಾಡೋರು ಮೈ ಕಲಿಕು ಅಂತ. ಹಲ್ಲೆಲೂಯಾ. ನಾನು ನೆನೆಸ್ಕೊಂಡು ಯಾಕೆ ದೇವ್ರು ಹಿಂಗೆ ಹೇಳ್ತವ್ರೆ ಅಂತ ಮೈ ಕಾಲಿಗೆ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಇದಕ್ಕೋಸ್ಕರನೇ ಅಂತ. ಹಲ್ಲೆಲೂಯಾ. ಯಾರಿಗೇನು ಅನುಭವ ಆಯಿತು, ದೇವ್ರು ಯಾರ ಹತ್ರ ಆದ್ರೂ ಮಾತಾಡಿರುವ ಅನುಭವ, ದೇವ್ರು ಮುಟ್ಟಿದ ಅನುಭವ, ಶರೀರದಲ್ಲಿ ಅನುಭವ, ಯಾರಿಗೇನಾದ್ರೂ ಅನುಭವ ಆಗಿದ್ರೆ ಎದ್ದು ನಿಂತ್ಕೊಳ್ರಿ, ಸಾಕ್ಷಿ ಹೇಳ್ರಿ. ಅಪರ ನಾಮ ಮಹಿಮೆ ಹೊಂದಲಿ. ನಿಮ್ಮನ್ನ ಬಂದು ಮುಟ್ಟಿದ ಪಾಶ್ರಮ ಅಲ್ಲ, ನಿಮ್ಮ ಮೇಲೆ ಕೈ ಇಟ್ಟು ಪಾಶ್ರಮ ಅಲ್ಲ, ದೇವರು ಆ ಮಗಳನ್ನು ನಡೆಸಿದ್ದು. ಹಲ್ಲೆಲೂಯಾ. ಯಾರಿಗಾದ್ರೂ ಏನಾದರೂ ಅನುಭವ ಆಗಿದ್ದರೆ ಚುರುಕಾಗಿ ಗುಟುಕಾಗಿ ಹೇಳ್ರಿ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಪಾಶ್ರಮ ನನ್ನ ತಲೆ ಮೇಲೆ ಕೈ ಇಟ್ಟಾಗ ನನಗೆ ಜಗ್ಗ ಭಾರ, ನನಗೆ ಹೇಳಕ್ಕಾಗ್ತಾ ಇಲ್ಲ. ನಾನು ಸತ್ತೋಗ್ಬಿಡ್ಬೇಕು ಅನಿಸ್ತು. ನಾನು ಇಷ್ಟದ ವೇಸ್ಟ್ ಅನಿಸ್ತು. ನಾನು ಸತ್ತೋದ್ರೆ ಎಲ್ಲ ನಮ್ಮ ಎಲ್ಲ ಪ್ರಾಬ್ಲಮ್ ಎಲ್ಲ ಹೋಗ್ತದಂತ ನಾನು ಭಾಳ ಚಿಂತೆ ಮಾಡಿ ಅಳ್ತಾ ಇದ್ದಿರ್ತೀನಿ. ದೇವರು ಪಾಶ್ರಮನ ಮುಖಾಂತರ ನನಗೆ ಭಾರ ಎಲ್ಲ ಸ್ವಲ್ಪ ಕಡಿಮೆ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗೂ ಹಂಗೆ ಬಲಹೀನತೆ ಜಾಸ್ತಿ. ಯಾವಾಗೂ ಕೂಡ ಮಾಮೂಲಿ ಹೊಟ್ಟೆ ನೋವು ತುಂಬ, ಆವಾಗವಾಗ ಕಾಲು ಕೈ ನೋವು, ಸೊಂಟ ನೋವು, ತುಂಬ ಬಲಹೀನತೆ ದೇಹದಲ್ಲಿ ಮಾಮೂಲಿ. ಇವಾಗ ಮಂತ್ಲಿ ಕೂಡ ಹಂಗೆ ತುಂಬ ಪ್ರಾಬ್ಲಮ್. 2-3 ದಿವಸಗಳ ತುಂಬ ಕಷ್ಟಪಡ್ತೀನಿ ಹೊಟ್ಟೆ ನೋವಿಗೆ. ಹೊಟ್ಟೆ ಊದ್ಕೊಳ್ಳೋದು, ಗ್ಯಾಸ್ಟ್ರಿಕ್ಕು, ಈ ಥರ ಎಲ್ಲ ತುಂಬ ಬಲಹೀನತೆ ಶರೀರದಲ್ಲಿ. ಆಶ್ರಮ ಬಂದು ಹೊಟ್ಟೆನ ಮುಟ್ಟಿದ್ದಕ್ಕೆ ಏನೋ ಒಂಥರ ಬಿಟ್ಟು ಹೋದಂಗೆ, ಬಿಡುಗಡೆ ಆದಂಗೆ, ಏನೋ ಭಾರ ಎಲ್ಲ ಕಮ್ಮಿ ಆದಂಗೆ ಆಯಿತು. ನನಗೆ ಅನುಭವ ಉಂಟಾಯಿತು. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಯಾವಾಗಲೂ ದೇವ್ರ ಹತ್ರ ಕಣ್ಣೀರು ಹಾಕಿ ಪ್ರೇಯರ್ ಮಾಡ್ತಾಯಿದ್ದೆ. ನನ್ನ ಮನಸ್ಸಲ್ಲಿ ಹಂಗೆ ಅನಿಸ್ತಾ ಇತ್ತು, ನಾನು ಸತ್ತೋಗ್ಬಿಟ್ರೆ ನನ್ನ ಕುಟುಂಬದಲ್ಲೆಲ್ಲ ಚೆನ್ನಾಗಿರ್ತಾರೇನೋ ಅಂತ. ನನ್ನ ಕುಟುಂಬದಲ್ಲಿ ತುಂಬ ಹೋರಾಟಗಳು, ಕಣ್ಣೀರು. ಆಶ್ರಮ ನನ್ನ ಪಕ್ಕ ಬಂದು ನಿಂತ್ಕೊಂಡು ನನ್ನ ಮುಟ್ಟಿ, ನಿನಗೆ ಎಷ್ಟು ನೋವಾಯಿತೋ, ನಿನಗೆ ಎಷ್ಟು ದುಃಖ ಆಯಿತೋ ಹೇಳು ದೇವ್ರ ಹತ್ರ, ಅಳು ಅಂದಾಗ ಆಶ್ರಮನ ಮುಖಾಂತರ ದೇವರು ಮಾತನಾಡಿದ್ರು. ಅದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬದಲ್ಲಿ ಇದ್ದಿದ್ದ ಪರಿಸ್ಥಿತಿನೂ ಅದೇ ರೀತಿ ಇತ್ತು, ಆಶ್ರಮ ಹೇಳಿದ್ದು ಅದೇ ರೀತಿಯಾಗಿತ್ತು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವ್ರನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಂಡು ನಡೆಸಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಆಮೆನ್. ಜೀಸಸ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಅಂದರೆ ನಾನಿಲ್ಲಿ ಆರಾಧನೆ ಮಾಡಬೇಕಾದ್ರೆ ನನ್ನ ಮೇಲೆ ದೇವ್ರ ಸಾನ್ನಿಧ್ಯ ಬಲವಾಗಿ ಇಳಿದು ಬಂತು. ನಾನು ಅನುಭವಿಸ್ತಾ ಇದ್ದೀನಿ. ಅದು ನನ್ನ ಕಾಲು ಕೈಯೆಲ್ಲ ಬಿಸಿ ಹಬೆ ಹೊಡಿತೈತೆ. ಮತ್ತು ಪಾಶ್ರಮ ಕೂಡ ಬಂದು ನಾನು ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಏನೋ ಒಂಥರ ಸಮಾಧಾನ ಅನಿಸ್ತಾ ಇತ್ತು ನನಗೆ. ಪಾಶ್ರಮ ಬಂದು ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಹೋದ್ಮೇಲೆ ಏನೋ ಒಂಥರ ನನ್ನ ಮೈಯಲ್ಲೆಲ್ಲ ಬಿಟ್ಟೋದಂಗೆ ಆಯಿತು, ಒಂಥರ ಸಮಾಧಾನ ಆಯಿತು. ಮತ್ತು ಅಭಿಷೇಕ ಬಲವಾಗಿ ಅನುಭವಿಸಿ ದೇವ್ರ ಕಾರ್ಯ ಮಾಡಿ ದೇವ್ರ ಕೋಟಿ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ.
ಬೆಳಗ್ಗೆನಿಂದು ನಾನು ತುಂಬ ಹುಷಾರಿದ್ದಿರ ಕಾಲು ನೋವು ಸೊಂಟ ನೋವು ತುಂಬಾ ಹತ್ಕೊಂಡು ಮಲ್ಕೊಂಡಿದ್ದೆ. ಬೆಳಗ್ಗೆನಿಂದು ಇಷ್ಟೊತ್ತವರೆಗೂ ಮಲ್ಕೊಂಡೇ ಇದ್ದೆ. ಇವತ್ತು ನಾನು ಹೋಗಲೇಬೇಕು, ಸಭೆಗೆ ಹೋಗ್ಬೇಕು, ಚರ್ಚಿಗೆ ಅಂತ ಹೇಳಿ ನಾನು ಬಂದಿದ್ದಕ್ಕೆ ಪಾಸ್ಟಮ್ಮ ತುಂಬ ಪ್ರಾರ್ಥನೆ ಮಾಡಿ ತುಂಬ ಅಲ್ಲೇ ನಿಂತ್ಕೊಂಡು ಹೇಳಿದ್ರು. ನನಗೆ ದೇವರು ನನಗೆ ಮುಟ್ಟದಂಗೆ ಆಯಿತು. ನನಗೊಂದು ಬಿಡುಗಡೆ ಆಯಿತು. ನೋವುಗಳೆಲ್ಲ ಏಸಪ್ಪಕ್ಕೆ ಮಹಿಮೆ ಆಗಲಿ, ಏಸಪ್ಪೇ ಉಂಟು. ಜೀಸಸ್. ದೇವ್ರ ನಾಮಕ್ಕೆ ಮಹಿಮೆ ಆಗಲಿ. ನನ್ನ ಮಗಳಿಗೋಸ್ಕರ ನಾನು ದುಃಖ ಪಡ್ತಾ ಇದ್ದೆ. ದೇವ್ರು ಮಾತಾಡಿದ್ರು, ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ. ನನ್ನ ಮಗಳ ಸಂಬಂಧ ಬೇಡ, ಮಾರ ಸಂಬಂಧ ಬೇಡ, ಬೇರೆ ಸಂಬಂಧ ನೋಡ್ತೀವಿ ಅಂತ ಇಲ್ಲ. ಅದ್ರದೋಸ್ಕರ ನಾನು ಯಾವಾಗಂದ್ರೆ ಅವಾಗ ಕುಂತ್ಕೊಂಡು ಕತ್ತಲಲ್ಲಿ ಕೂಡ ಅಳ್ತಾ ಇದ್ದೆ. ದೇವ್ರು ಮಾತಾಡಿದ್ರು, ದೇವ್ರಿಗಾಗಿ ಸ್ತೋತ್ರ. ದೇವ್ರ ನಾಮಕ್ಕೆ ಮಹಿಮೆ. ಜೀಸಸ್. ಪಾಸ್ಟ್ರಮ್ಮ ಹೇಳಿದ್ರು, ಪ್ರಾರಂಭದಲ್ಲಿ ಹೇಳಿದ್ರು, ನೋವೆಲ್ಲಿ ಇದ್ದೀರಿ ಎಂಬುದಾಗಿ ಹೇಳಿ. ನನ್ನ ಹೃದಯದಲ್ಲಿ ಅನೇಕ ನೋವುಗಳಿತ್ತು. ಅದರ ಮಧ್ಯದಲ್ಲಿ ಪಾಸ್ಟ್ರಮ್ಮ ಹೇಳಿದ್ರು, ಒಬ್ಬಂಟಿಗರಾಗಿ ಕತ್ತಲೆ ಕೋಣೆಯಲ್ಲಿ ಅಳ್ತಾ ಇದ್ರಿ ಅಂತ. ನಾನು ಲೈಟೆಲ್ಲ ಆಫ್ ಮಾಡಿ ಅನೇಕ ಬಾರಿ ಹತ್ತಿದುಂಟು. ಕಳೆದ ಈ ವಾರ ಎಲ್ಲ ಒಬ್ಬಂಟಿಗನಾಗಿ ಹತ್ತಿದುಂಟು. ಆ ಅಳುವನ್ನು ದೇವರು ಅರ್ಥ ಮಾಡಿಕೊಂಡು ಪಾಸ್ಟ್ರಮ್ಮ ಮೂಲಕವಾಗಿ ಮಾತಾಡಿ ನನ್ನನ್ನು ಸಮಾಧಾನ ಪಡಿಸಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶರೀರದಲ್ಲಿ ತುಂಬ ಕುಗ್ಗಿ ಹೋದವನಾಗಿ, ಶರೀರದಲ್ಲಿ ಬಲಹೀನತೆ ಹೊಂದಿದವನಾಗಿ, ಈ ಬಿಡುಗಡೆ ಕೂಟಕ್ಕೆ ಬರಲಿಕ್ಕೆ ಮನಸ್ಸೇ ಇಲ್ಲ. ಆ ರೀತಿಯಾಗಿ ಒಂದು ಬಲಹೀನತೆ, ಶರೀರದಲ್ಲಿ ಏನೋ ಕುಗ್ಗುವಿಕೆತನ, ಆ ರೀತಿಯಾಗಿ ಶತ್ರು ನನ್ನನ್ನು ಕೆಲವು ವಿಷಯಗಳಲ್ಲಿ ಆ ರೀತಿಯಾಗಿ ಬೀಳಿಸಿ, ಶತ್ರು ನನ್ನನ್ನು ವಂಚಿಸಿ, ಶತ್ರು ನನ್ನನ್ನು ಆ ರೀತಿಯಾಗಿ ಕುಗ್ಗಿಸಬೇಕೆಂಬುದಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಶತ್ರು ಅನೇಕ ವಿಷಯಗಳನ್ನು ನಾನು ಬಾಧಿಸ್ತಾ ಇದ್ದ. ಅನೇಕ ಸಮಯಗಳಲ್ಲಿ ಕಳೆದ ದಿವಸಗಳಲ್ಲೆಲ್ಲ ನಾನು ಅನೇಕ ಮಲಗುವಾಗ ನಿದ್ರೆ ಬರದೆ ಕಣ್ಣೀರಿನಲ್ಲೇ ಮಲಗಿದ್ದೀನಿ. ನಿದ್ರೆ ಬರಲ್ಲ. ಕೆಲವೊಂದು ಸಮಯಗಳಲ್ಲಿ ಬೇಡದಿರೋ ಯೋಚನೆಗಳು, ಬೇಡದಿರೋ ಕಾರ್ಯಗಳನ್ನು ಶತ್ರು ತಂದಾಕಿ ತುಂಬ ಕುಗ್ಗಿಸುವಿಕೆತನ, ಒಂದು ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ದೇವರು ಸಮ್ಮುಖದಲ್ಲಿ ಬರುವಾಗ ಮಾತ್ರ ಸಮಾಧಾನ. ಆದರೆ ಈ ಬಿಡುಗಡೆ ಕೂಟ ಪ್ರಾರ್ಥನೆಗೆ ಬರುವಾಗ ಸೇವಕಿಯ ಮೂಲಕ ಶಕ್ತವಾಗಿ ನನ್ನ ಸಂಗಡ ಮಾತನಾಡಿದ್ರು. ದೇವರು ಒಂದು ಸಮಾಧಾನ ಕೊಟ್ಟರು. ಸೇವಕಿ ನನಗೋಸ್ಕರ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಹೊಟ್ಟೆಯಲ್ಲಿ ಏನೋ ಬಿಟ್ಟು ಹೋದಂಗೆ ಆಯಿತು. ಒಂದು ದೊಡ್ಡ ಬಲ ಬಂದಂಗೆ, ಆ ಶಕ್ತಿ ವರ್ಣಿಸಲಿಕ್ಕೆ ಆಗಲ್ಲ, ದೇವರ ಮಹಿಮೆ ವರ್ಣಿಸಲಿಕ್ಕೆ ಆಗಲ್ಲ. ಆ ರೀತಿಯಾಗಿ ದೇವರ ಮಹಿಮೆ, ದೇವರ ಬಲ, ದೇವರ ಸಾನ್ನಿಧ್ಯ ನನ್ನ ಮೇಲೆ ಇಳಿದು ಬಂದಾಗ ದೇವರು ಶಕ್ತಿ ಅನುಭವಿಸುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಮಾತ್ರ ಮಹಿಮೆ ಆಗಲಿ. ಮಹಿಮೆಗೆ ಅವರೊಬ್ಬರು ಮಾತ್ರವೇ ಅರ್ಹರು, ಯೋಗ್ಯರು, ಮಾನ್ಯರು, ಶ್ರೇಷ್ಠರು. ಹಲ್ಲೆಲೂಯ, ಹಲ್ಲೆಲೂಯ. ನೀವೆಲ್ಲರೂ ಪ್ರಾರ್ಥನೆಯೊಂದಿಗೆ ಇರ್ರಿ. ಆಲ್ರೆಡಿ ದೇವ್ರ ಬಿಡುಗಡೆ ಕೊಟ್ಟಾಯ್ತು. ಹಲ್ಲೆಲೂಯ. ದೇವರ ಮಾತುಗಳನ್ನು, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಕೇಳುವಂಥವರಾಗಿರೋಣ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ದೇವರು ಕೊಟ್ಟಿರುವಂಥ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯ 5, 6, 7 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನು ಹೆಚ್ಚಾಗಿ ದ್ವೇಷಿಸಿದರು. ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿ. ನಾನು ಕಂಡ ಕನಸನ್ನ ಹೇಳುತ್ತೇನೆ ಕೇಳ್ರಿ. ಆ ಕನಸು ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ನಾವು ಹೊಲದಲ್ಲಿ ಸಿವುಡುಗಳನ್ನ ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದನ್ನು ಕಂಡೆನು. ನನ್ನ ಸಿವುಡುಗಳಿಗೆ ಅಡ್ಡ ಬಿದ್ದುದನ್ನು ನಾನು ಕಂಡೆ ಎಂದು ಹೇಳಿದನು.
ಅದಕ್ಕೆ ಅವನ ಅಣ್ಣಂದಿರು, ಹ್ಮ್ ನೀನು ನಿಜವಾಗಿಯೂ ನಮ್ಮನ್ನು ಆಳುವಿಯಾ, ಹ್ಮ್ ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ ಹ್ಮ್ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಅವನು ಮತ್ತಷ್ಟು ಹಾಗೆ ಮಾಡಿದರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿರುವಂತ ಕೆಲವು ಸಿವುಡುಗಳನ್ನ ಈ ರಾತ್ರಿಯ ವೇಳೆಯಲ್ಲಿ ಕರ್ತನು ಎಬ್ಬಿಸಿ ನಿಲ್ಲಲಿ. ಪ್ರಾರಂಭದಲ್ಲಿ ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಕೆಡವಲ್ಪಟ್ಟ ಬಿತ್ತು ಹೋದ ದಾವಿದನ ಗೂಡಾರವನ್ನ ಎತ್ತಿ ನಿಲ್ಲಿಸಿದ ಹಾಗೆ, ಎತ್ತಿ ಕಟ್ಟಿದ ಹಾಗೆ ನಿನ್ನ ಕೆಲವು ಕಾರ್ಯಗಳನ್ನ ನಿಲ್ಲಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ರಬ ಶಬ್ದ ಬಾಧಿಕಾರಗಸ್ಯ ರಿಖಮಾನ ಪ್ರೌಢ ಪ್ರಮಾಣ ರಿಖಲ್ಮನ ದಗದಗ ಶಬ್ದ ಬಾಧಿಕಾರಗಸಿ. ದೇವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಬಿದ್ದು ಹೋದ ನಿನ್ನ ಸಿವುಡುಗಳನ್ನ, ನಿನ್ನ ಕಾರ್ಯಗಳನ್ನ ನಾನು ಎತ್ತಿ ನಿಲ್ಲಿಸೋನಾಗಿರ್ತೇನೆ. ಗೇಂಡ ಮುರುಗದ ಕೊಂಬಿನ ಹಾಗೆ, ಗೇಂಡ ಮುರುಗದ ಕೊಂಬಿನ ಹಾಗೆ ನಾನು ನಿಮ್ಮ ಸಿವುಡುಗಳನ್ನು ಎತ್ತಿ ನಿಲ್ಲಿಸ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಿವುಡುಗಳಂತ ಹೇಳಿದ್ರೆ ಒಂದು ಅಧಿಕಾರವನ್ನು ತೋರಿಸುವಂಥದ್ದು. ಸಿವುಡುಗಳು ಅಂದರೆ ಆ ಸಿವುಡು ಎದ್ದು ನಿಂತಿದೆ ಅಂತ ಹೇಳಿದ್ರೆ ಪೊಸಿಷನ್, ಬದಲಾವಣೆ, ಅಧಿಕಾರ, ಮಹಿಮೆ, ಅಧಿಕಾರದ ನಡೆಸುವಿಕೆ, ಒಂದು ಶ್ರೇಷ್ಠತೆ, ಶ್ರೇಷ್ಠವಾದ ಆಳ್ವಿಕೆ, ಆಶೀರ್ವಾದ. ಹಲ್ಲೆಲೂಯಾ. ನಿನ್ನ ಜೀವಿತ ಸ್ಥಿರತೆ, ಇದನ್ನೆಲ್ಲವನ್ನ ತೋರಿಸುವಂಥದ್ದಾಗಿದೆ ಸಿವುಡು ಎತ್ತಿ ನಿಲ್ಲುವಂಥದ್ದು. ಹಲ್ಲೆಲೂಯಾ. ದೇವರ ಆತ್ಮ ಈ ರಾತ್ರಿ ಹೇಳ್ತಾ ಇದ್ದಾರೆ, ಕೆಲವರ ಸಿವುಡುಗಳನ್ನು ನಾನು ಎತ್ತಿ ನಿಲ್ಲಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಸಿವುಡುಗಳು ಯಾವುದೋ ಕಾಲದಲ್ಲಿ, ಯಾವುದೋ ಸಮಯದಲ್ಲಿ, ಯಾವುದೋ ವೇಳೆಯಲ್ಲಿ ಎದ್ದು ನಿಲ್ಲಲ್ಪಡಬೇಕಾಗಿತ್ತು, ಬಟ್ ಅದು ಆಗಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಈ ದಿನಗಳಲ್ಲಿ ಆ ನಿನ್ನ ಸಿವುಡುಗಳನ್ನ ನಾನು ಎತ್ತಿ ನಿಲ್ಲಿಸೋನಾಗಿರ್ತೇನೆ. ಬಿದ್ದು ಹೋದ ನಿನ್ನ ಕಾರ್ಯಗಳನ್ನ, ಕೆಡವಲ್ಪಟ್ಟ ನಿನ್ನ ಕಾರ್ಯಗಳನ್ನ, ಕೈತಪ್ಪಿ ಹೋದ ನಿನ್ನ ಕಾರ್ಯಗಳನ್ನ ನಾನು ಎತ್ತಿ ನಿಲ್ಲಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲೋ, ನಿನ್ನ ಸಿವುಡುಗಳನ್ನು ಎತ್ತಿ ನಿಲ್ಲಿಸ್ತೀನಿ. ನಿನ್ನ ಸಿವುಡುಗಳನ್ನು ಎತ್ತಿ ನಿಲ್ಲಿಸುವಾಗ ಕೆಲವು ಜನರು ನಿನ್ನನ್ನು ಹಾಗೆ ಮಾಡ್ತಾರೆ. ನಿನ್ನಲ್ಲಿರುವ ಶ್ರೇಷ್ಠತೆ, ನಿನ್ನಲ್ಲಿರುವ ಕೃಪೆ, ನಿನ್ನಲ್ಲಿರುವ ವರಗಳು, ನಿನ್ನಲ್ಲಿರುವ ಅಭಿಷೇಕ, ನಿನ್ನ ಒಳಗಡೆ ಇರುವಂತಹ ಮಹಿಮೆ, ನಿನ್ನಲ್ಲಿರುವಂತಹ ದೇವರ ಅಧಿಕಾರವನ್ನು ದೇವರು ಸ್ಥಿರವಾಗಿ ಎತ್ತಿ ನಿಲ್ಲಿಸುವಾಗ ಕೆಲವು ಜನರು ಹೊಟ್ಟೆ ಕಿಚ್ಚು ಪಡ್ತಾರ. ಜನರಿಂದ ನಿನಗೆ ಹಾಗೆತನ ಇರ್ತದೆ. ಆದರೆ ಆ ಹಾಗೆತನೆಯ ಮಧ್ಯದಲ್ಲಿ ನೀನು ಸೋತೋಗ್ಬೇಡ. ನಿನ್ನ ರಿಲೇಷನ್, ನಿನ್ನ ಸಭೆಯಲ್ಲಿ, ನಿನ್ನ ಜನರ ಮುಂದಗಡೆ ನಿನಗೆ ಹಾಗೆತನ ಉಂಟಾಗುತ್ತೆ. ನೀನ್ ಭಯ ಪಡಬೇಡ, ನೀನ್ ಬೇಸರಗೊಳ್ಳಬೇಡ. ಇದಕ್ಕಿದ್ದಾಗೆ ಜನಗಳು ನಿಮ್ಮನ್ನ ದ್ವೇಷ ಮಾಡ್ತಾ ಇದಾರ. ಇದಕ್ಕಿದ್ದ ಹಾಗೆ ಈ ಪ್ರಾರ್ಥನೆ ಆದ್ಮೇಲೆ, ಈ ಕೂಟ ಆದ್ಮೇಲೆ, ಈ ಆರಾಧನೆ ಆದ್ಮೇಲೆ ಇದಕ್ಕಿದ್ದ ಹಾಗೆ ಮಾತಾಡೋದು, ಒಳ್ಳೆ ರೀತಿಯಲ್ಲಿ ಮಾತಾಡ್ತಿರೋ ವ್ಯಕ್ತಿ ಬದಲಾವಣೆ ಉಳ್ಳವನಾಗಿ ಮಾತಾಡ್ತಾ ಇದ್ದಾಳ. ನಿನ್ನ ಮೇಲೆ ಅವರುಗಳಿಗೆ ದ್ವೇಷ ಉಂಟಾಗ್ತಾ ಇದೆಯಾ? ಅವ್ರ ಮಾತುಗಳು, ಅವ್ರ ನಡೆ ನುಡಿಗಳೆಲ್ಲ ಬದಲಾಗ್ತಾ ಇದೆಯಾ? ತಿಳ್ಕೊಳ್ಬೇಕಾದ್ರ ನಡುವೆ ನನ್ನ ದೇವರು ನಿನ್ನ ಶಿವಡನ್ನ ಎತ್ತಿ ನಿಲ್ಲಿಸ್ತಾ ಇದ್ದಾನೆ.
ನನ್ನ ದೇವ್ ನಿನ್ನ ಸಿವುಡುಗಳನ್ನು ಎತ್ತಿ ನಿಲ್ಲಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಿನಗೆ ಹಾಗೆ ಹೋರಾಟ, ನಿಂದನೆ. ಬಟ್ ಡೋಂಟ್ ವೆರಿ, ದೇವರು ಅದರ ಮಧ್ಯದಲ್ಲಿ ನಿನ್ನ ಸಿವುಡನ್ನ ಎತ್ತುತ್ತಾ ಇದ್ದಾನೆ. ಓ ರಬಾದ ಡಗಾದಬೂರಿ ಗಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾನಗಸಿ ರಬಾದ ಡಗಾದಬೂರಿ ಗಮಾನ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ನಿನ್ನ ಸಿವುಡು ಎತ್ತಿ ನಿಲ್ಲಿಸುವವರೆಗೂ ಸ್ವಲ್ಪ ಹೋರಾಟ. ಬಟ್ ನಿನ್ನ ಸಿವುಡು ಎದ್ದು ನಿಲ್ಲುವಾಗ ಯಾವ ವ್ಯಕ್ತಿ ಹಾಗೆ ಮಾಡಿ, ಯಾವ ವ್ಯಕ್ತಿ ವೈರಿತನವನ್ನು ತೋರಿಸ್ತಾ ಇದ್ದಾನೋ ಅದೇ ವ್ಯಕ್ತಿ ನಿನ್ನ ಮುಂದಗಡೆ ಒಂದು ದಿನ ಇವರ್ ಗ್ರೇಟ್, ಇವರ್ ಸ್ಪೆಷಲ್. ಸ್ಪೆಷಲ್ಲು, ವಿಶೇಷವಾದವರು. ಹಲ್ಲೆಲೂಯಾ. ಅದ್ ಏಳು ರೀತಿನಲ್ಲಿ ನಾನು ದೇವರು ನಿನ್ನ ಸಿವುಡುಗಳನ್ನೆದ್ದು ನಿಲ್ಲಿಸ್ತಾನೆ. ಇವತ್ತಿನಿಂದ ನನ್ನ ದೇವರು ನಿನ್ನ ಸಿವುಡನ್ನ ಎತ್ತಾ ಇದ್ದಾನೆ. ಆದರೆ ಜನರು, ಸ್ವಂತದವರು, ಬಂಧು ಬಳಗ ನಿಮ್ಮನ್ನ ಹಾಗೆ ಮಾಡುತ್ತೆ. ಹಾಗೆ ಅಧಿಕವಾಗುವಾಗ ನೀವು ಅರ್ಥ ಮಾಡ್ಕೊಬೇಕು, ಕರ್ತನು ನನ್ನ ಜೀವಿತದಲ್ಲಿ ಏನೋ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ಒಂದು ದಿನ ಬರುತ್ತೆ, ಆ ದಿನದಲ್ಲಿ ಗೊತ್ತಾಗುತ್ತೆ ಇವರ ಸಿವುಡು ಕರ್ತನಿಂದ ಎತ್ತಿ ನಿಲ್ಲಿಸಲ್ಪಟ್ಟಿದೆ. ಕೆಡವಲ್ಪಟ್ಟ, ತೀರಿ ಹೋದ, ಮುಗಿದು ಹೋದ, ಬಿದ್ದು ಹೋದ ಕೆಲವು ವಿಷಯಗಳು ಮತ್ತೆ ನನ್ನ ದೇವರು ನಿಲ್ಲಿಸುವುದಕ್ಕಾಗಿ ಹೋಗ್ತವೆ. ಈ ವಚನ ದೇವರು ಹೊರಡಿಸ್ತಾ ಇರುವಾಗ್ಲೇನೆ ಬಿದ್ದು ಹೋದ, ಕೆಡವಲ್ಪಟ್ಟ ನಿನ್ನ ಸಿವುಡುಗಳಿಗೆ ಒಂದು ಹೊಸ ರೆಕ್ಕೆ, ಒಂದು ಹೊಸ ರೆಕ್ಕೆ ಈ ರಾತ್ರಿಯಲ್ಲಿ ಯೇಸುವಿನ ನಾಮದಲ್ಲಿ ಉಂಟಾಗಲಿ, ಉಂಟಾಗಲಿ. ಕೆಲವರ ಸಿವುಡುಗಳಿಗೆ ದೇವರು ರೆಕ್ಕೆಯನ್ನು ಉದಿಸ್ತಾ ಇದ್ದಾನೆ, ರೆಕ್ಕೆಯನ್ನು ಉದಿಸ್ತಾ ಇದ್ದಾನೆ. ರಬಾದಡಗಾದವು, ರಬಾದಡಗಾದವು. ಕೆಲವರ ಸಿವುಡು ಎದ್ದೇಳ್ತಾ ಇದೆ, ನಾನು ಆತ್ಮದಲ್ಲಿ ಕಾಣ್ತಾ ಇದ್ದಾನೆ. ರಬಾದಡಗಾದವು, ರಾ 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 ರಾ. ವಾವ್. ರಬಾದ ಡಗಾದಬೋ ರೀಖಮಾನ ದಗ 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 ಶಬ್ದವಾದಿಗಾರಗಸಿ ರಬಾತಾಟಕಾತಬು ರಬಾದ ಡಗಾದಬ ರೀಖಮಾನ ಪ್ರೌಢ ಪ್ರಮಾಣ ರಬಾದ ಡಗಾದಬ ಶಬ್ದವಾದಿಗಾರಗಸಿ. ಹಲ್ಲೆಲೂಯಾ. ನಿಮ್ಮ ಸಿವುಡುಗಳ ಎದ್ದೇಳ್ತಾರದನ್ನ ನಾನು ಆತ್ಮದಲ್ಲಿ ಕಾಣ್ತಾ ಇದ್ದಾನೆ, ನಾನು ಆತ್ಮದಲ್ಲಿ ನೋಡ್ತಾ ಇದ್ದಾನೆ, ನಾನು ದೇವರ ಆತ್ಮದಲ್ಲಿ ಗ್ರಹಿಸ್ತಾ ಇದ್ದಾನೆ. 4 ದಿನದಲ್ಲಿ ನಡಿಲಿ ನಡಿಲಿ ನಡಿಲಿ
ಇವರ ಜೀವಿತದಲ್ಲಿ ಏನೆಲ್ಲ ಬಿದ್ದೋಗಿದೆ, ಕೆಡವಿ ಹೋಗಿದೆಯೋ, ರೆಕ್ಕೆಗಳು ಬಂದು ನೀನು ಎಬ್ಬಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಓ ರಬಾದ ಡಗಾದಬೋ ಶಬ್ದಮಾದಿಗಾರಗಸಿ, ನಿನ್ನ ಹಾಗೆ ಮಾಡಿದ, ತಿರಸ್ಕಾರ ಮಾಡಿದ, ತಳ್ಳಿ ಹಾಕಿದ್ದ ನಿನ್ನ ಕುಟುಂಬ, ನಿನ್ನ ರಿಲೇಷನ್, ಆ ವ್ಯಕ್ತಿಗಳು ನಿನ್ನ ಹತ್ರ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾವೆ. ನಿನ್ನ ಆಶ್ರಯಕ್ಕಾಗಿ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನಿಂದ ಹೊಂದಲಿಕ್ಕಾಗಿ ಬರ್ತಾ ಇದಾರ, ನಿನ್ನಿಂದ ಪಡಿಲಿಕ್ಕಾಗಿ ಬರ್ತಾ ಇದ್ದಾರೆ. ನಿನ್ನ ಚರಿತ್ರೆ ಶಿವುಡು ಎದ್ದು ನಿಲ್ಲುವಾಗ ನಿನ್ನ ಚರಿತ್ರೆ ಬದಲಾಗಿರ್ತ. ರಬದ ಡಗದಬೋ ರೀಖಮಾನ ರಬದ ಡಗದಬೋ ಶಾಪಾಪಾತ ಟಕತಬೋ. ಈ ಚರಿತ್ರೆ ಟೋಟಲ್ ಆಗಿ ಬದಲಾಗ್ತದ. ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಕರುಣೆಯುಳ್ಳ ದೇವರಿಂದ, ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚನ ಪ್ರಾರ್ಥನೆ ಮಾಡೋಣ. ಆಮೇಲೆ ಇದಕ್ಕೆ ಮೇಲೆ ಹೋದ್ರೆ ಸಮಯ ಸಾಕಾಗಲ್ಲ. ಪರಿಶುದ್ಧನಾದ ದೇವರೇ, ಕೊಟ್ಟಂತ ಆಲೋಚನೆಗಳಿಗಾಗಿ ಸ್ತೋತ್ರ. ಬಂದಂತ ಮಕ್ಕಳು ಬಂದ ಹಾಗೆ ಹಿಂದಿರುಗದಂತೆ ನನ್ನ ಕರ್ತನಿಂದ ವಿಶೇಷವಾದ ಕಾರ್ಯಗಳನ್ನು ಕಾಣುವಂತೆ, ನೋಡುವಂತೆ, ಹೊಂದುವಂತೆ ಸಹಾಯ ಮಾಡ್ರಿ. ಇವರಗಳ ಅವಸ್ಥೆಗಳು ಬದಲಾಗಲಿ, ಇವರ ಎಲ್ಲ ಮಂಡಲಗಳು ಬದಲಾಗಲಿ. ವಿಶೇಷವಾದ ದೈವಿಕವಾದ ಕಾರ್ಯಗಳು ಜೀವಿತಗಳಲ್ಲಿ ನಡೆಸಲ್ಪಡಲಿ, ನಡೆಸಲ್ಪಡಲಿ. ಹೃದಯಪೂರ್ವಕವಾಗಿ ಇವರುಗಳನ್ನ ಅನುಗ್ರಹಿಸಿ ಪ್ರಾರ್ಥಿಸ್ತಾದ, ಅನುಗ್ರಹಿಸಲ್ಪಡಲಿ. ಬಿದ್ದು ಹೋದ ಇವರ ಗುಡಾರ, ಬಿದ್ದು ಹೋದ ಇವರ ಸಿವುಡುಗಳು, ಬಿದ್ದು ಹೋದ ಇವರ ಕಾರ್ಯಗಳು ಇವತ್ತು ನೀವು ಎಬ್ಬಿಸಿ ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಒಂದು ವಿಶೇಷವಾದ ರೆಕ್ಕೆಯನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ದೇವರೇ. ಕೆಲ ಜನರು ನಮ್ಮ ಹತ್ರ ಬರ್ತಾ ಇರೋದಕ್ಕಾಗಿ ನಾವು ಅವರಿಗೆ ಸಹಾಯ ಮಾಡುವಂತೆ, ನಾವು ಅವರಿಗೆ ನೆರಳಾಗಿರುವಂತೆ, ನಾವು ಅವರನ್ನು ಪೋಷಿಸುವತಕ್ಕಂತೆ ನಮ್ಮನ್ನು ಬದಲಾಯಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಬದಲಾಯಿಸಿದಕ್ಕಾಗಿ ಸ್ತೋತ್ರ. ತಗ್ಗಿಸ್ತೇವೆ, ನೀವು ಹೆಚ್ಚಿಸಲ್ಪಡಬೇಕು. ಎಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವ ಉಳ್ಳ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ಎಲ್ಲ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರೋ ತನಕ ಇರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.